ಸೊ ಈ ಒಂದು ಸೆನ್ಸಸ್ ಟ್ರೈನಿಂಗಿಗೆ ಈ 3 ದಿವಸ ನಾವೇನು ನಿಗದಿ ಮಾಡಿದ್ದೀವಿ. ಸೊ ಇವತ್ತು ನಾಳೆ ನಾಡಿದ್ದು 3 ದಿವಸ ಸೆನ್ಸಸ್ ಟ್ರೈನಿಂಗ್ ಅಂಗವಾಗಿ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಸೆನ್ಸಸ್ನ ಮಹತ್ವ ಎಲ್ಲರಿಗೂ ಗೊತ್ತಿದೆ. ಸೊ ಎಷ್ಟು ಇಂಪಾರ್ಟೆಂಟ್ ಸೆನ್ಸಸ್ ದೇಶದ ಏಳಿಗೆಗೆ, ಡೆವಲಪ್ಮೆಂಟ್ ಇದಕ್ಕೆಲ್ಲ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಈ ನಿಟ್ಟಿನಲ್ಲಿ ನಿಮ್ಮ ಕೊಡುಗೆ ಬಹಳ ಅಪಾರ ಇರ್ತದೆ. ಸೊ ನೀವೇನು ಮಾಡ್ತೀರಿ, ಇವಾಗ ಏನು ಸೆನ್ಸಸ್ ಕಾರ್ಯ ಕೈಗೊಳ್ತೀರಿ, ನೀವು ಜಸ್ಟ್ ಒಂದು ಯಾವುದೋ ರೊಟೀನ್ ವರ್ಕ್ ತರ ಮಾಡ್ತಿಲ್ಲ, ದೇಶಕ್ಕೆ ಮಾಡ್ತಾ ಇರೋಂಥ ಒಂದು ಸೇವೆ. ಈ ಸೇವೆಯಲ್ಲಿ ನೀವೆಲ್ಲ ಪಾಲ್ಗೊಳ್ತಾ ಇರೋದು ನಿಮ್ಮ ಸೌಭಾಗ್ಯ ಅನ್ಕೋಬೇಕು. ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ನಡೀತಿದ್ದು. ಬಹಳಷ್ಟು ಸಮೀಕ್ಷೆಗಳೆಲ್ಲ ನೋಡಿರ್ತೀರಿ, ಬಹಳಷ್ಟು ಇರ್ಸುಮುರ್ಸು ಆಗಿರುತ್ತೆ, ಏನು ಇದಾಗೋ ಥರ ಆ ಥರ ಇಲ್ಲ. ಇದು ಸೆನ್ಸಸ್ ಅಂದ್ರೆ ಸಿಸ್ಟಮ್ಯಾಟಿಕ್ ಆಗತ್ತೆ. ಒಂದು ಬ್ಲಾಕ್ ಅಲ್ಲೇ ನೀವು ಕೆಲಸ ಮಾಡ್ತೀರಿ. ಆಫ್ಟರ್ ಟ್ರೈನಿಂಗ್ ನೀವು ಫೀಲ್ಡ್ಗೆ ಹೋದಾಗ ಏನೇನು ಒಂದು ಬ್ಲಾಕ್ ಅಂತ ಮಾಡ್ಕೊಡ್ತೀವಿ, ಎನ್ಯುಮರೇಷನ್ ಬ್ಲಾಕ್ ಅಂತ. ಈಗ ಬರೋ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಅಲ್ಲಿ ಸ್ಕೆಚ್ ಸಮೇತ ಬರುತ್ತೆ, ನೀವು ಯಾವ ಬ್ಲಾಕ್ ಅಲ್ಲಿ ಮಾಡ್ತೀರಿ, ಇಲ್ಲಿಂದ ಎಲ್ಲಿ ಅಂತ ನಿಮಗೆ ಡೈಮೆನ್ಷನ್ ಸಮೇತ, ಫೋಟೋ ಸಮೇತ ಇರುತ್ತೆ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲಿ. ಅದೇ ಬ್ಲಾಕ್ ಅಲ್ಲಿ ಕೆಲಸ ಮಾಡ್ತೀರಿ ನೀವು. ಮನೆ ಹುಡ್ಕೋದು ಅಲ್ಲೊಂದು ಹುಡ್ಬೇಕು, ಇಲ್ಲೊಂದು ಆ ಥರ ಇಲ್ಲ. ನೀವೇನೇ ನಿಮ್ಮ ಮನೆ ಹುಡ್ಕೋದ್ರೆ ವಿತ್ ಇನ್ ದಟ್ ಸೇಮ್ ಬ್ಲಾಕ್ಸ್ ಅರೌಂಡ್ 200 to 250 ಹೌಸಸ್ ನೀವು ಲಿಸ್ಟಿಂಗ್ ಮಾಡ್ತೀರಿ ಈ ವರ್ಷ ಫುಲ್ಲು. ನೆಕ್ಸ್ಟ್ ಇಯರ್ ಇಂದ ಯು ವಿಲ್ ಬಿ ಡೂಯಿಂಗ್ ಪಾಪ್ಯುಲೇಷನ್ ಎನ್ಯುಮರೇಷನ್. ಈ ವರ್ಷ ಫುಲ್ ನೀವು ಮಾಡೋದೇನು ಬರೀ ಹೌಸ್ ಲಿಸ್ಟಿಂಗ್ ಆಕ್ಟಿವಿಟೀಸ್ ಅಷ್ಟೇ. ಅದಕ್ಕೆ ಎರಡಕ್ಕೂ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಫೇಸ್ 1 ಆಸ್ ವೆಲ್ ಆಸ್ ಫೇಸ್ 2. ಫೇಸ್ 1 ಅಲ್ಲಿ ನೀವು ಮಾಡೋದು ಹೌಸ್ ಲಿಸ್ಟಿಂಗ್, ಫೇಸ್ 2 ಮಾಡೋದು ಜನಗಣತಿ. ಆಕ್ಚುಯಲ್ ಪಾಪ್ಯುಲೇಷನ್ ಎನ್ಯುಮರೇಷನ್ ಬಿಗಿನ್ಸ್ ಆನ್ 00 hours of March 1, 2027, 2027 ಮಾರ್ಚ್ 1ನೇ ತಾರೀಕು. ಸೊ ಅವತ್ತು ನೀವು ಸ್ಟಾರ್ಟ್ ಮಾಡ್ತೀರಿ ಜನಗಣತಿನ ಆಕ್ಚುಲ್ ಆಗಿ. ಸೊ ಈ ವರ್ಷ ಎಲ್ಲ ನಿಮಗೆ ಹೌಸ್ ಲಿಸ್ಟಿಂಗ್ ಮಾಡಿ ಮಾರ್ಕಿಂಗ್ ಮಾಡೋದು ಹೇಗೆ ಅಂತೆಲ್ಲ ನಮ್ಮ ಫೀಲ್ಡ್ ಟ್ರೈನರ್ಸ್ ಹೇಳ್ಕೊಡ್ತಾರೆ. ಇಬ್ಬಿಬ್ರು ಫೀಲ್ಡ್ ಟ್ರೈನರ್ಸ್ ಇರ್ತಾರೆ ಒಂದೊಂದು ರೂಮ್ಗೆ. ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಏನು ಮಾಡಬೇಕು ಅಂತ. ಸೊ ಎಲ್ಲ ಇಂಟ್ರೆಸ್ಟ್ ಇಂದ ಕೇಳಿ. ಯಾವುದೇ ರೀತಿ ಡೌಟ್ಸ್ ಇದ್ರೂ ನಿಮ್ಮಲ್ಲಿ ಡೌಟ್ಸ್ ಇಟ್ಕೋಬೇಡಿ, ಪ್ರಶ್ನೆ ಕೇಳಿದ್ರೆ ಹೇಗೆ ಅದು ಇದು ಅನ್ಕೊಂಡು ಏನೇ ಡೌಟ್ಸ್ ಇದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಫೀಲ್ಡ್ಗೆ ಹೋದಾಗ ಯಾವುದೇ ರೀತಿ ಡೌಟ್ ಇಲ್ದಲೆ ಎನ್ಯುಮರೇಷನ್ ಇನ್ ಟೈಮ್ ಮುಗಿಸ್ಬೇಕು. ಅದೆಲ್ಲ ಟೈಮ್ ಬೌಂಡ್ ಆಕ್ಟಿವಿಟೀಸ್. ಸೊ 2-3 months ಏನೋ ಟೈಮ್ ಕೊಟ್ಟಿರ್ತಾರೆ, ಅಷ್ಟರಲ್ಲಿ ನಾವು ಮುಗಿಸ್ಬೇಕಾಗ್ತದೆ ಆಕ್ಟಿವಿಟೀಸ್ ಎಲ್ಲ. ಅಷ್ಟು ನಾವು ಮುಗಿಸಿದ್ರೆ ನೀವು ಕ್ಲೀನಾಗಿ ಟ್ರೈನಿಂಗ್ ತೊಗೊಂಡ್ರೆ ನೀವು ಕ್ಲೀನಾಗಿ ಮುಗ್ಸೋಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಫುಲ್ ಫೋಕಸ್ಡ್ ಅಟೆನ್ಷನ್ ಇಟ್ಟು ನೀವು ಟ್ರೈನಿಂಗ್ ತಗೊಳ್ಳಿ. ಸೊ ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮ್ಗೆ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿ ಟ್ರೈನಿಂಗ್ ಚೆನ್ನಾಗಿ ಅಟೆಂಡ್ ಮಾಡಿ. ಥ್ಯಾಂಕ್ ಯು. 2027 ಅಂಗವಾಗಿ ಈ ದಿನ ನಾವು ತಾಲೂಕು ಆಡಳಿತ ಮತ್ತು ನಗರಸಭೆ ವತಿಯಿಂದ ಗಣತಿದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ 3 ದಿನಗಳ ತರಬೇತಿ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಇದಾದ ನಂತರ 2ನೇ ಬ್ಯಾಚ್ ಸಹ ಇರುತ್ತೆ. ಎಲ್ಲ ಇದು ಫಸ್ಟ್ ಟೈಮ್ ಇದು ಡಿಜಿಟಲ್ ಗಣತಿ ಆಗಿರೋದ್ರಿಂದ 17 ವರ್ಷಗಳ ನಂತರ ನಾವು ಈ ಗಣತಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸೂಕ್ತವಾದ ಒಂದು ತರಬೇತಿ ಕಾರ್ಯಕ್ರಮ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ರೂಮ್ಸ್ಗೂ ಮಾಸ್ಟರ್ ಟ್ರೈನರ್ಸ್ ಅಲಾಟ್ ಮಾಡಿ ಒಂದು ಗಣತಿ ಕಾರ್ಯಕ್ರಮ ಎಲ್ಲ ಒಂದು ವ್ಯವಸ್ಥಿತವಾಗಿ ಒಂದು ಚಾಲನೆ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಆಗಲಿ, ನಾವಾಗಲಿ, ನಮ್ಮ BO ಆಗಲಿ, ಪ್ರತಿಯೊಬ್ಬರಿಗೂ ಒಂದು ನಮ್ಮ ನಗರ ವ್ಯಾಪ್ತಿಯಲ್ಲಿ ಒಂದು 190 ಬ್ಲಾಕ್ಸ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ 190 ಎನ್ಯುಮರೇಟರ್ಸ್ ಪ್ಲಸ್ 10% ಅಡಿಷನಲ್ ಆಗಿ ಇಟ್ಕೊಂಡು ಅವ್ರಿಗೆಲ್ಲ ಒಂದು ಬ್ಲಾಕ್ಸ್ ಹಂಚಿಕೆ ಮಾಡಿದ್ದೀವಿ. ಏನು ಈ ತರಬೇತಿ ಮುಗಿದ ತಕ್ಷಣ 16ರಿಂದ ಮನೆಗೂ ಭೇಟಿ ನೀಡಿ ಗಣತಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಏನು ಅಲಾಟ್ ಮಾಡಿರ್ತಂಥ ಬ್ಲಾಕ್ಗೆ ಸಂಬಂಧಪಟ್ಟಂಗೆ ಆ ಬ್ಲಾಕ್ ಐಡೆಂಟಿಫೈ ಮಾಡೋದಾಗ್ಲಿ, ಚೆಕ್ ಬಂದಿ ಸಮೇತ ಅವ್ರಿಗೆ ತೋರಿಸುವಂತಾಗಲಿ ವ್ಯವಸ್ಥಿತವಾಗಿ ನಮ್ಮ ನಗರಸಭೆ ಸಿಬ್ಬಂದಿ ನಿಯೋಜಿಸಿ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಪರಿಪೂರ್ಣವಾಗಿ ಒಂದು ಚಾಲನೆಗೆ ಪರಿಪೂರ್ಣವಾಗಿ ಆಗೋ ರೀತಿ ನಾವೆಲ್ಲ ಒಂದು ವ್ಯವಸ್ಥಿತವಾಗಿ ಇದು ಮಾಡಿದ್ದೀವಿ. ಜೊತೆಗೆ ಈಗಾಗಲೇ ನಾವು ಸ್ವಯಂ ಗಣತಿ ಕೂಡ ಸ್ಟಾರ್ಟ್ ಆಗಿದೆ. 15ರವರೆಗೂ ಸ್ವಯಂ ಗಣತಿ ಇರೋದ್ರಿಂದ ಮಾಧ್ಯಮದಲ್ಲಿ ವಿನಂತಿ ಮಾಡೋದೇನೆಂದರೆ ಸ್ವಲ್ಪ ಹೆಚ್ಚು ಪ್ರಚಾರ ಕೊಟ್ಟರೆ ಸ್ವಯಂ ಗಣತಿ ಕೂಡ ಒಂದು ಪ್ರಗತಿ ಆಗುತ್ತೆ. ನಂತರ ದಿನದಲ್ಲಿ ಗಣತಿ ಕಾರ್ಯಕ್ರಮಕ್ಕೆ ಹೋದಾಗ ಗಣತಿದಾರರಿಗೆ ಒಂದು ಸ್ವಲ್ಪ ಬೇಗನೆ ಕಾರ್ಯಕ್ರಮ ಆಗೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. 2025-26ನೇ ಸಾಲಿನ ಏನು ಗಣತಿ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈ ಗಣತಿ ಕಾರ್ಯದಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಕ ಸಿಬ್ಬಂದಿಯನ್ನು ನಾವು ಗಣತಿ ಕಾರ್ಯಕ್ಕೆ ಎನ್ಯುಮರೇಟರ್ಸ್ ಆಗಿ, ಸೂಪರ್ವೈಸರ್ಸ್ ಆಗಿ ಸುಮಾರು 1 ತಿಂಗಳಿಂದ ಎಲ್ಲ ಇದರ ಒಂದು ಕಾರ್ಯವನ್ನು ನಮ್ಮ ದಂಡಾಧಿಕಾರಿಗಳ ಸಹಕಾರದಿಂದ, ನಮ್ಮ ಮುನ್ಸಿಪಲ್ ಆಯುಕ್ತರ ಸಹಕಾರದಿಂದ ನಾವೆಲ್ಲ ಕೂಡ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದೀವಿ. ಇವತ್ತಿನ ದಿನ ತರಬೇತಿ ನಡೀತಾ ಇದೆ. ಸೊ ಎಲ್ಲ ನಮ್ಮ ಶಿಕ್ಷಕ ಸಿಬ್ಬಂದಿಯನ್ನು ನಾವು ತರಬೇತಿಗೆ ಹಾಜರುಪಡಿಸಿದ್ದೀವಿ. ಸೊ ಎಲ್ಲ ತರಬೇತಿನಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಗಣತಿ ಕಾರ್ಯವನ್ನು ಯಾವ ರೀತಿ ಮಾಡಬೇಕು, ಅದರ ಮಹತ್ವ ಏನು ಅಂತಕ್ಕಂಥ ವಿಷಯಗಳನ್ನೆಲ್ಲ ಕೂಡ ಈಗಾಗಲೇ ನಮ್ಮ ಇಲಾಖೆಯಿಂದನೇ ಒಂದಷ್ಟು MRPಗಳನ್ನು ನಾವು ಜಿಲ್ಲಾ ಹಂತಕ್ಕೆ ಕಳಿಸಿ ಅಲ್ಲಿ ತರಬೇತಿಯನ್ನು ಪಡ್ಕೊ ಬಂದಿದ್ದಾರೆ. ಆ MRPಗಳು ಇವತ್ತು ನಮ್ಮ ಶಿಕ್ಷಕರಿಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು ಗಣತಿ ಕಾರ್ಯ ಇಡೀ ನಮ್ಮ ಇವತ್ತೇನು ನಮ್ಮ ತಾಲೂಕಲ್ಲಿ ಕೂಡ ಬಹಳಷ್ಟು ಯಶಸ್ವಿ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಾವು ನೀಡ್ತಿದ್ದೇವೆ. ಈ ಗಣತಿ ಕಾರ್ಯ ಯಶಸ್ವಿ ಆಗಲಿ ಅಂತೇಳಿ ತಮ್ಮಲ್ಲಿ ನಾವು ಕೂಡ ಕೋರ್ತಾ ಇದ್ದೇವೆ. ಜನಗಣತಿ 2027 ಇದರ 26ರಲ್ಲಿ ನಾವು ಹೌಸ್ ಲಿಸ್ಟ್ ಮಾಡ್ತೀವಿ. ಈಗಾಗಲೇ ಸಾಹೇಬ್ರು ಹೇಳಿದ್ದಾರೆ. ನೆಕ್ಸ್ಟ್ ನಾವು ಪಾಪ್ಯುಲೇಷನ್ ಸೆನ್ಸಸ್ ಮಾಡ್ತೀವಿ. ಈ ಕುರಿತಂತೆ ಇಲ್ಲಿ ಹೆಚ್ಚಿನದಾಗಿ ಭಾಗವಹಿಸ್ತಕ್ಕಂಥದ್ದು ನಮ್ಮ ಶಿಕ್ಷಕರೇ ಆಗಿರೋದ್ರಿಂದ
ಇದು ಬೇಸಿಗೆ ರಜಾ ದಿನಗಳು. ಈಗ 10ನೇ ತಾರೀಕು ಮೇಲೆ ರಜಾ ದಿನಗಳು ಬರ್ತವೆ. ಅಲ್ಲಿವರೆಗೂ 15ನೇ ತಾರೀಕುವರೆಗೂ ಸ್ವಯಂ ಗಣತಿ ಅಂತ ಇದೆ. ಸೊ ಇದನ್ನ ಹೆಚ್ಚು ನಾವು ಪ್ರಚುರ ಪಡಿಸ್ತಾ ಇದರಿಂದ ಸೆನ್ಸಸ್ ಅನ್ನ ಈಸಿ ಮಾಡ್ಕೋಬೇಕು ಅಂತೇಳಿ ನಾವು ಈಗಾಗಲೇ ನಮ್ಮೆಲ್ಲ ಶಿಕ್ಷಕರಿಗೂ ತಿಳಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಟೌನ್ ಚಾರ್ಜ್ ಆಫೀಸರ್ ಆಗಿರ್ಬೋದು ಅಥವಾ ನಮ್ಮ ಗ್ರಾಮೀಣ ಭಾಗದ ಚಾರ್ಜ್ ಆಫೀಸರ್ ಆಗಿರ್ಬೋದು, ನಮ್ಮ BO ಆಗಿರ್ಬೋದು, ನಮ್ಮ ನೋಡಲ್ ಅಧಿಕಾರಿ ಆಗಿರ್ಬೋದು, ಎಲ್ಲರೂ ಸೇರಿ ತುಂಬಾ ವಯಸ್ಸಾಗಿರ್ತಕ್ಕಂಥ ಇನ್ನೇನು 58, 59, 60 ವರ್ಷ ಇರ್ತಕ್ಕಂಥವ್ರು ಎಲ್ಲರೂ ನಾವು ಈಗಾಗಲೇ ಗಣತಿ ಕಾರ್ಯದಿಂದ ಕೈ ಬಿಟ್ಟಿದ್ದೀವಿ. ಜೊತೆಗೆ ಗರ್ಭಿಣಿ ಸ್ತ್ರೀಯರು, ಹಾಲುಣಿಸ್ತಕ್ಕಂಥ ತಾಯಂದ್ರು, ಮತ್ತೆ ತುಂಬಾ ಗಂಭೀರವಾಗಿರ್ತಕ್ಕಂಥ ಕಾಯಿಲೆ ಇರ್ತಕ್ಕಂಥವ್ರನ್ನೆಲ್ಲ ನಾವು ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದು ಈಗಾಗಲೇ ಅವರನ್ನೆಲ್ಲ ಕೈ ಬಿಟ್ಟಿರ್ತಕ್ಕಂಥದ್ದು ಆಗಿದೆ. ಜೊತೆಗೆ ನಾವು ಅವರನ್ನ ಏನು ಪ್ಲೇಸಸ್ ಕೊಡಬೇಕಾದ್ರೂ ಕೂಡ ಅವ್ರ ಮನೆ ಎಲ್ಲಿದೆ ಮತ್ತು ಅವ್ರ ಶಾಲೆ ಎಲ್ಲಿದೆ, ಅವ್ರು ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಇದೆ ಅನ್ನತಕ್ಕಂಥದ್ದನ್ನು ನೋಡಿಕೊಂಡು 80% ನಾವು ಅದನ್ನ ನ್ಯಾಯ ಒದಗಿಸ್ತಕ್ಕಂಥ ಪ್ರಯತ್ನ ಕೂಡ ಪ್ರಾಮಾಣಿಕವಾಗಿ ನಮ್ಮ ಅಧಿಕಾರಿಗಳ ಸಹಾಯದಿಂದ ನಾವು ಮಾಡಿದ್ದೇವೆ. ಆದ್ರೂ ಕೂಡ ಒಂದಷ್ಟು ಸಮಸ್ಯೆಗಳು ಆಗ್ಬೋದು ಶಿಕ್ಷಕರಿಗೆ. ಅದನ್ನ ಪ್ರಾಕ್ಟಿಕಲ್ ಆಗಿ ಫೀಲ್ಡ್ಗೆ ಹೋದಾಗ ಆಗುತ್ತೆ. ಆದ್ರೂ ನಾವು ಎಲ್ಲ ನಮ್ಮ ಅಧಿಕಾರಿಗಳು ಕೂಡ ಶಿಕ್ಷಕರನ್ನ ಬಹಳ ಗೌರವದಿಂದ ಕಾಣ್ತಕ್ಕಂಥದ್ದು ಮತ್ತೆ ಅವರನ್ನ ಏನೇ ಸಮಸ್ಯೆ ಅದನ್ನ ಸ್ಪಂದಿಸ್ತಕ್ಕಂಥ ಗುಣ ಇದೆಯಲ್ಲ, ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ನಮ್ಮ ತಹಸೀಲ್ದಾರ್ ಸಾಹೇಬ್ ಆಗಿರ್ಬೋದು, ಕಮಿಷನರ್ ಸಾಹೇಬ್ ಆಗಿರ್ಬೋದು, ಮತ್ತೆ BO ಸಾಹೇಬರಾಗಿರ್ಬೋದು. ಸೊ ಎಲ್ಲ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಅವ್ರಿಗೆ ಏನು ಕೆಲಸ ಮಾಡ್ಲಿಕ್ಕೆ ಅರ್ಹತೆ ಇದೆ ಮತ್ತೆ ಅವ್ರಿಗೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಕಷ್ಟ ಆಗದಂಗೆ ಅವ್ರು ಮಾಡೋ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತು ನಮ್ಮೆಲ್ಲ ಶಿಕ್ಷಕರ ಸಂಘದ ವತಿಯಿಂದ ನಾನು ನಮ್ಮ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದು ರಾಷ್ಟ್ರೀಯ ಕಾರ್ಯಕ್ರಮ. ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಶಿಕ್ಷಕರು, ಪ್ರತಿಯೊಬ್ಬ ಸರ್ಕಾರಿ ನೌಕರರು ಎಲ್ಲರೂ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಎಲ್ಲರೂ ಭಾಗಿಯಾಗಿ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರಂತ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ನಮ್ಮ ನರಸಿಂಹಮೂರ್ತಿ ಅವರು ಹೇಳಿದಂಗೆ ನಾವು ಏನು ಮೆಡಿಕಲ್ ಇರ್ತಕ್ಕಂಥ ಸುಮಾರು 36 ಜನರನ್ನ ರಿಯಾಯಿತಿ ಕೊಟ್ಟಿದ್ದೀವಿ. ಅವರ ಸರ್ಟಿಫಿಕೇಟ್ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಾವು ಅದನ್ನ ಕೈ ಬಿಟ್ಟಿದ್ದೀವಿ. ಅದೊಂದು. ಎರಡನೇದಾಗಿ ಈಗ ಒಂದು ಕೆಲವು ತರಬೇತಿ ನಡೀತಾ ಇದೆ. ತರಬೇತಿ ನಡೀತಕ್ಕಂಥವ್ರು ಕೂಡ ಅವಕಾಶ ಕೊಟ್ಟು ಒಬ್ಬ ತರಬೇತಿ ನಡಿ ಅವರು ಕೂಡ ಮುಂದಿನ ಒಂದು ದಿನಗಳಲ್ಲಿ ಸೆಕೆಂಡ್ ಬ್ಯಾಚ್ ಬರಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ತರಬೇತಿ ನಡೀಬೇಕಾಗಿದೆ, ಇಲ್ಲಿ ಬರಬೇಕಾಗಿದೆ. ಹಾಗಾಗಿ ನಮ್ಮ ಕ್ಷೇತ್ರ ಶಿಕ್ಷಕರ ಗಮನಕ್ಕೆ ತಂದು ಅದನ್ನ ನಾವು ಮುಂದಿನ ಬ್ಯಾಚ್ ಬರೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಕೆಲವು ಸಂದರ್ಭದಲ್ಲಿ ಒಂದು ಶಾಲೆಯಲ್ಲಿ ಇಬ್ಬರಿಗೂ ಹಾಕಿದ್ದಾರೆ. ಅಂತ ಸಂದರ್ಭದಲ್ಲಿ ಶಾಲೆಯನ್ನು ಮುಚ್ಚಂಗಿಲ್ಲ, ಒಬ್ಬರು ಅಲ್ಲಿರ್ರಿ, ಇನ್ನೊಬ್ಬರನ್ನ ಇನ್ನೊಂದು ಬ್ಯಾಚ್ ಕಳಿಸ್ಕೊಡಂತಕ್ಕಂಥ ಮಾತನ್ನ ಮಾನ್ಯ BO ಅವರ ಗಮನಕ್ಕೆ ತಂದು ಅವರ ಆದೇಶದ ಮೇರೆಗೆ ನಾವು ಅದನ್ನ ಎಲ್ಲ ಕಡೆ ನಾವು ಹೇಳಿದ್ದೀವಿ. ಹಾಗಾಗಿ ಈ ತರಬೇತಿಯಲ್ಲಿ ನುರಿತ CRPಗಳು ಕೂಡ ತರಬೇತಿ ಕೊಡುವುದರಿಂದ ಹಾಗೂ ಸರ್ಕಾರಿ ನೌಕರ ಸಂಘ ಎಲ್ಲಾ ಸಂಘಗಳ ಒಂದು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಅಧಿಕಾರಿಗಳಿಗೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲದೆ ನಾವು ವ್ಯವಹಾರ ಮಾಡಿದ್ದೀವಿ. ಮುಕ್ತವಾಗಿ ಇದು ನಡೆಯಬೇಕಾಗಿದೆ, ಎಲ್ಲ ಕರ್ತವ್ಯ ಅಂತ ಹೇಳುತ್ತಾ, ಹಂಗೂ ಕೆಲವು ಸಂದರ್ಭದಲ್ಲಿ ಕೈ ತಪ್ಪಿ ಒಬ್ಬರೋ ಇಬ್ಬರು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅದನ್ನ ಪರಿಶೀಲನೆ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳುತ್ತಾ ಇದ್ದೀವಿ. ಧನ್ಯವಾದ.